ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಒಂದು ಓಟವನ್ನು ಮಾಡ್ತಾ ಇದ್ದೇವೆ. ಅಂದರೆ ಒಂದು ರೇಸ್, ಏನು ಅರ್ಧ ಗಂಟೆ ಒಂದೊಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ರಿಯಲಿಯಾಗಿ ನಾನು ಟಯರ್ಡ್ ಆಗಿಬಿಟ್ಟಿದ್ದೇನೆ. ಆದರೂ ಕೂಡ ನಿಮ್ಮ ಒಂದು ಕುತೂಹಲ, ನಿಮ್ಮ ಒಂದು ಕಮೆಂಟ್ಸು, ನಿಮ್ಮ ಒಂದು ವ್ಯೂಸನ್ನು ನೋಡ್ತಾ ಇದ್ದರೆ, ಇಲ್ಲ ಮಕ್ಕಳಿಗೆ ಈಗ ಬಿಡೋಂಗಿಲ್ಲ, ಮಕ್ಕಳನ್ನು ಗಟ್ಟಿ ಇಟ್ಕೊಂಡು ಚೆನ್ನಾಗಿ ಓದಿಸಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳೇ ಕಳಿಸಿ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾನು ಪ್ರಿಂಟ್ ಹಾಕಿದ್ದಲ್ಲ ಇದು. ನೋಡಿ, ಈ ಮೇಲ್ಗಡೆ ರೆಡ್ಡಿಂಕಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥದ್ದು ಒಂದು ಮೇಲ್ ID ಇದು. ಈ ಮೇಲ್ IDಯನ್ನು ನಿಮಗಾಗಿ ನಾವು ಕ್ರಿಯೇಟ್ ಮಾಡಿರುವಂಥದ್ದು. ದಯವಿಟ್ಟು ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಇದಕ್ಕೆ ಕಳುಹಿಸಿ ಕೊಡಿ. ಈ ಒಂದು ಕನ್ನಡ ಸೆಕೆಂಡ್ ಇಯರ್ PUCಯ ದ್ವಿತೀಯ PUCಯ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 1 ಅಂತ, ಘಟಕ ಪರೀಕ್ಷೆ 1 ಅಂತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿ ಕೊಟ್ಟಂತಹ ಸಾನಿಯಾ ಖಾನಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ಮೂಲತಃ ಬೆಂಗಳೂರು ನಾರ್ತ್ ಡಿವಿಷನ್ಗೆ ಸೇರಿದವರಾಗಿದ್ದಾರೆ. ಅಲ್ಲಿ ಓದುತ್ತಿರುವವರು. ನಮಗೆ 2 ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಟ್ಟಿದ್ದರು. ಒಂದು ಎಕನಾಮಿಕ್ಸ್ ಕೂಡ. ಈಗಾಗಲೇ ನಾವು ಎಕನಾಮಿಕ್ಸ್ ಪೇಪರನ್ನು ಅಪ್ಲೋಡ್ ಮಾಡಿದ್ವಿ. ಹಾಗಾಗಿ ಕೇವಲ ಕನ್ನಡ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಬೇಜಾರಾಗಬಾರ್ದು ಸಾನಿಯಾ ಖಾನಮ್ ಅವರೇ. ಯಾರು ಮೊದಲು ಕಳಿಸ್ತಾರೋ ಅವರ ಹೆಸರು ಡಿಸ್ಪ್ಲೇ ಆಗುತ್ತೆ. ಸೇಮ್ ಟೈಮ್ ಬಂದರೆ ಇಬ್ಬರದ್ದು ಹೆಸರು ಡಿಸ್ಪ್ಲೇ ಆಗುತ್ತೆ. ಆಯಿತಾ? ಗಾಡ್ ಬ್ಲೆಸ್ ಯು. ಆದಷ್ಟು ಬೇಗ ನಾಳೆಯಿಂದ ನಿಮ್ಮ ಎಕ್ಸಾಮ್ ಆದ ತಕ್ಷಣ ಯಾರು ಬೇಗ ಕಳಿಸ್ತೀರೋ ಅವರದೇ ಆಗುತ್ತೆ. ಹೌದಲ್ವಾ? ಎನಿಹೌ, ನಾವು ಕನ್ನಡ ಕ್ವಶನ್ ಪೇಪರ್ ಈಗಾಗಲೇ ನಾನು ಇನ್ನೊಂದು ಕ್ವಶನ್ ಪೇಪರ್ ಬೆಂಗಳೂರು ಸೌತ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ನಿರಂಜನ್ ಅವರು ಕಳಿಸಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ನಾವು ಇಲ್ಲೂ ಕೂಡ ಎ ಭಾಗದಲ್ಲಿ ಅಂತ ಹೇಳಿದರೆ ಪಾರ್ಟ್ ಎನಲ್ಲಿ ಮೊದಲು MCQsಗಳಿದೆ. 4 MCQsಗಳು ಇದೆ. ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂತ ಇದೆ. ಹೌದಲ್ವಾ? ಅಶೋಕನ ವನ ಅಂತ ಇದೆ, ಪ್ರಮದ ವನ ಅಂತ ಇದೆ, ಜಿಂಕೆ ವನ, ಧನ್ವಂತ್ರಿ ವನ. ಆಯಿತಾ? ನಂತರದಲ್ಲಿ ಯಾವುದರಿಂದ ಪರಿಮಳವನ್ನು ಅರಿಯಬಹುದಾಗಿದೆ ಅಂತ ಇದೆ. ಹೌದಲ್ವಾ? ಪುಷ್ಪಗಳಿಂದ, ಹಣ್ಣುಗಳಿಂದ, ಕಾಯಿಗಳಿಂದ, ಕಾಂಡಗಳಿಂದ ಅಂತ. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂತ. ಆನೆ, ಹುಲಿ, ಕೋತಿ, ಕರಡಿ. ಕೃಷ್ಣಗೌಡರ ಆನೆಯ ಮೊದಲು ಯಾವ ಮಟ್ಟದಲ್ಲಿತ್ತು ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನು ನೀಡಿದ್ದಾರೆ. ತಾವುಗಳು ನಿಜವಾಗಿ ರ್ಯಾಂಕ್ ಸ್ಟೂಡೆಂಟು, ಓದ್ತಾ ಇದ್ದೀರಾ, ಕ್ಲಾಸಲ್ಲಿ ಕೂತ್ಕೊತಾ ಇದ್ದೀರಾ ಅಂದರೆ 4 ಆಪ್ಷನ್ಗಳನ್ನು ನೋಡಬಾರ್ದು. ಫಸ್ಟಿಗೆ ಕ್ವಶನ್ ಓದ್ತಾ ಇದ್ದ ಹಾಗೆ ನಿಮಗೆ ಆನ್ಸರ್ ಮನಸ್ಸಲ್ಲಿ ಬಂದರೆ ನಂತರದಲ್ಲಿ ಆಪ್ಷನ್ ನೋಡಿದರೆ ನೀವು ಸರಿಯಾದ ಉತ್ತರವನ್ನು ಎಕ್ಸಾಮಲ್ಲಿ ಬರೆದು ಬರ್ತೀರಾ. ಸೆಕೆಂಡ್ ಮೇನಲ್ಲಿ ನಾವು ನೋಡೋದಾದರೆ ನಿಮಗೆ 3 ಫಿಲ್-ಇನ್-ದ ಬ್ಲ್ಯಾಂಕ್ಸ್ ಇದೆ. ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ. ಹೌದಲ್ವಾ? ಬಸವಲಿಂಗನ ಹೆಂಡತಿ ಹೆಸರು ಏನು ಅಂತ. ಮಾರ್ಷಲ್ ಜೊತೆಗಾರನ ಹೆಸರು ಏನು. ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೀಡಲಾಗಿದೆ. ಅದಾದ ಮೇಲೆ ನಿಮಗೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಗೊತ್ತಲ್ವ ಎಲ್ಲರಿಗೂ, ಯಾಕಂದರೆ ನೋಡ್ತಾ ಇದ್ದೀರಾ ಅಂದಮೇಲೆ ಗೊತ್ತಿರುತ್ತೆ. ದಯವಿಟ್ಟು ನೀವಷ್ಟೇ ಅಲ್ಲ, ನಿಮ್ಮ ಗೆಳೆಯರು ಗೆಳತಿಯರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಲಿ ಸರ್. ಒಂದು ಸಂತೋಷದ ಸುದ್ದಿ ಅಂದರೆ ಇವತ್ತು ನಾವು 40,000 ಸಬ್ಸ್ಕ್ರೈಬರ್ಗಳನ್ನು ಗಡಿ ದಾಟಿದ್ವಿ. ಅದೆಲ್ಲ ನಿಮ್ಮ ಒಂದು ಪ್ರೀತಿ ಸಹಕಾರ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ತಾವುಗಳು ನಮ್ಮ ಜೊತೆ ಇರಿ ಅಂತ ಕೇಳಿಕೊಳ್ಳುತ್ತಿದ್ದೇವೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಮೇನ್ ಕ್ವಶನಲ್ಲಿ ನಾವು ನೋಡೋದಾದರೆ 2 ಅಂಕದ ಪ್ರಶ್ನೆಗಳು ಇಲ್ಲಿ ಬರುತ್ತವೆ. ಟೋಟಲ್ 3 ಪ್ರಶ್ನೆಗಳನ್ನು ನೀಡಿದ್ದಾರೆ. 3ರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೆಯಬೇಕು. ನಂತರದಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೆಯಿರಿ ಅಂತ ಇದೆ. 1ಕ್ಕೆ ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್. ಯಾಕೆ ಸರ್ ಇದು ಅಲ್ಲೇ ಕೊಡ್ಬೋದಿತ್ತಲ್ಲ ಅಂತ ನಿಮ್ಮ ಮನಸ್ಸಲ್ಲಿ. ಭಾಗ ಬೇರೆಯಾಗಿ ಕೊಟ್ಟಿದ್ದಾರೆ. ಪದ್ಯ ಭಾಗ ಮೇನೆ ಬೇರೆ, ಗದ್ಯ ಭಾಗದ್ದು ಬೇರೆ, ದೀರ್ಘ ಗದ್ಯ ಅಂತ ಇದೆ ಅದು ಬೇರೆ, ಗ್ರಾಮರ್ ಪಾಠೆ ಬೇರೆಯಾಗಿ ಎಲ್ಲ ಕೊಟ್ಟಿರುವಂಥದ್ದು. ಸಂದರ್ಭದೊಡನೆ ವಿವರಿಸಿ ಈ ರೀತಿಯಾಗಿ. ಆಯಿತಾ? ಬನ್ನಿ ಸರ್, ಹೀಗೆ ನೋಡ್ತಾ ಹೋದರೆ ಆಯಿತಾ ಸಾಕು ಅನಿಸುತ್ತೆ. ಭಾಳ ಲೆಂತಿಯಾಗಿ ಎಳಿಲಿಕ್ಕೂ ಅಷ್ಟು ಎನರ್ಜಿ ಇಲ್ಲ. ನೋಡಿ, ಭಾಷಾಭ್ಯಾಸ ಅಂತ ಹೇಳಿದರೆ ಅಲ್ಲಿ ನಿಮಗೆ ಏನಂತೀರ, 5ನೇ ಮೇನ್ ಕ್ವಶನಿಂದ ನಿಮಗೆಲ್ಲರಿಗೂ ಕೂಡ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಕೆಳಗಿನ 2 ಪದಗಳ ಅರ್ಥವನ್ನು ಬರೆಯಿರಿ. ಕೆಳಗೆ 2 ಪದಗಳ ಗುಣವಾಚಕ ಬರೆಯಿರಿ. ನಾನಾರ್ಥಕ ಅಂತ ಹೇಳಿದರೆ ಸಿನಾನಿಮ್ಸ್ ಬರೆಯಿರಿ ಅಂತ. ಆಯಿತಾ? ಭಾಳ ಈಸಿಯಾಗಿ ಇರುವಂಥದ್ದು. 1ಕ್ಕೆ ಪ್ರಶ್ನೆಯನ್ನು ಉತ್ತರಿಸಿ ಅಂತ ಇದೆ. ಒಂದು ಲೆಟರ್ ರೈಟಿಂಗನ್ನು ಕೊಟ್ಟಿದ್ದಾರೆ, ಹಾಗೂ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಥವಾ ಅಂತ ಹಾಕಿಬಿಟ್ಟು ನಿಮಗೆ ಏನು ಪ್ರಬಂಧ ಬರೆಯಿರಿ, ಏನು ಮೂಢನಂಬಿಕೆಗಳು, ಸೂಪರ್ಸ್ಟಿಷಿಯಸ್ ಥಿಂಗ್ ಬಗ್ಗೆ ಬರೆಯಿರಿ ಅಂತ. ಇನ್ನೊಂದು ನಿಮಗೆ ಪತ್ರ ಕೊಟ್ಟಿರೋದು 3 ದಿನಗಳ ರಜೆಯನ್ನು ಕೇಳಿ ಪ್ರಾಂಶುಪಾಲರಿಗೆ. ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಾಲ್ ಆಸ್ಕಿಂಗ್ 3 days ಲೀವ್ ಅಂತ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸುಲಭವಾಗಿ ಮಾಡಿರುವಂಥ ನಮ್ಮ ಬೆಂಗಳೂರು ನಾರ್ತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಸಾನಿಯಾ ಖಾನಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಪುಟ ಇದೇ ರೀತಿಯಾಗಿ ನಾವು ನಿಮ್ಗೆ ಏನು ಹೆಲ್ಪ್ ಮಾಡಬೇಕು ಐ ವಿಲ್ ಡೂ. ಓಕೆ, ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.